ಮಾಡ್ತಿದ್ದಾರೆ. ಮಾರುತಿ, ಫೈನಲಿ ನೂರಾರು ಜನರ, ಸಾವಿರಾರು ಜನರ ಒತ್ತಾಯದಂತೆ, ಆಲ್ಸೋ ಗ್ಯಾರಂಟಿ ನ್ಯೂಸ್ ಒತ್ತಾಯದಂತೆಯೂ ಕೂಡ SITಯನ್ನ ರಚನೆ ಮಾಡಿ ಆಗಿದೆ. ಸೊ ವಾಟ್ ನೆಕ್ಸ್ಟ್? ವಿದ್ಯಾ, ಧರ್ಮಸ್ಥಳದಲ್ಲಿ ಬುರುಡೆ ಸಿಗ್ತಾ ಇದ್ದಾವೆ ಅನ್ನುವಂತಹ ಒಂದು ಪ್ರಕರಣ ಹಾಗೂ ಒಬ್ಬ ಅನಾಮಧೇಯ ವ್ಯಕ್ತಿ ಹಾಗೂ ವಕೀಲರ ಮೂಲಕ ಕೊಟ್ಟಂತಹ ಒಂದು ದೂರು, ಆ ದೂರಿಗೆ ಸಂಬಂಧಪಟ್ಟಂತೆ ಹಲವು ಆಕ್ಷೇಪಗಳು ಇದ್ದವು. ಅದರ ಜೊತೆಗೆ SIT ರಚನೆ ಆಗಬೇಕು ಅನ್ನುವಂಥ ಒಂದು ಒತ್ತಾಯವೂ ಕೂಡ ಇತ್ತು. ಹಿಂದೆ 14ನೇ ತಾರೀಕು, ಇದೇ ತಿಂಗಳ 14ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಮಂಗಳೂರು SP ಪೊಲೀಸ್ ಅಧೀಕ್ಷಕರಿಗೆ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಚೌಧರಿ ಅವರು ಒಂದು ಪತ್ರವನ್ನು ಬರೆದಿರು. ಪ್ರತ್ಯೇಕವಾಗಿ ಮಂಗಳೂರು SPಗೂ ಒಂದು ಪತ್ರ ಬರೆದಿದ್ರು. ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಪತ್ರ ಬರೆದರು. ಮಂಗಳೂರು SPಗೆ ಬರೆದಂತಹ ಪತ್ರದಲ್ಲಿ ಧರ್ಮಸ್ಥಳದಲ್ಲಿ ಕೇಳಿಬರ್ತಾ ಇರುವಂತಹ ಈ ಪ್ರಕರಣದ ಬಗ್ಗೆ 7 ದಿನಗಳ ಒಳಗಾಗಿ ನಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಿ ಅಂತ. ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೊಂದು ಪತ್ರ ಬರೆದಿದ್ರು. ಈ ಪ್ರಕರಣ ಭಾಳಷ್ಟು ಗಂಭೀರವಾದಂಥ ಒಂದು ಪ್ರಕರಣ, ಅಸಹಜ ಸಾವು ಆಗಿರುವಂಥ ಒಂದು ಪ್ರಕರಣ. ಯಾವ ಒಬ್ಬ ವ್ಯಕ್ತಿ 164 ಸ್ಟೇಟ್ಮೆಂಟ್ ಅಂದರೆ ಒಂದು ನ್ಯಾಯಾಲಯದ ಮುಂದೆ ಬಂದು ಒಬ್ಬ ವ್ಯಕ್ತಿ ಸ್ವಯಂ ಪ್ರೇರಿತವಾಗಿ ಕೊಡುವಂಥ ಒಂದು ಹೇಳಿಕೆಯನ್ನು ನಾವು 164 ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಹೀಗಾಗಿ ಈ ಹೇಳಿಕೆಯನ್ನು ಭಾಳಷ್ಟು ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇದರಲ್ಲಿ ಸತ್ಯಾಂಶ ಇದೆಯಾ ಸುಳ್ಳಿದೆಯಾ ಅನ್ನುವಂಥದ್ದು ಗೊತ್ತಾಗಬೇಕು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಇರುವಂತಹ ಎದ್ದಿರುವಂತಹ ಹಲವು ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕು ಅನ್ನೋದಾದರೆ SIT ರಚನೆ ಆಗಲೇಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿದರು. ಈ ಮನವಿ ಪತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ಜುಲೈ 14ನೇ ತಾರೀಕು ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ಬರೆದಿದ್ರು. ಅದಾದ ಬಳಿಕ ಭಾಳಷ್ಟು ಚರ್ಚೆ ಆಯಿತು. ಚರ್ಚೆ ಆದ ಬಳಿಕ ಗ್ಯಾರಂಟಿ ನ್ಯೂಸು ಕೂಡ, ಅಂದರೆ ಈ ಹಿಂದೆ ಇದೇ ಉಗ್ರಪ್ಪ ಅವರ ನೇತೃತ್ವ 2013ರಿಂದ 18ರವರೆಗೆ ಇದ್ದಂತಹ ಉಗ್ರಪ್ಪ ಅವರ ನೇತೃತ್ವದಲ್ಲಿ ಒಂದು ಸಮಿತಿನೂ ಕೂಡ ರಚನೆ ಆಗಿತ್ತು. ಆ ಸಮಿತಿಗೂ ಇದಕ್ಕೆ ಸಂಬಂಧ ಇಲ್ಲ. ಆದರೆ ಆ ಸಮಿತಿ ಇಡೀ ರಾಜ್ಯಾದ್ಯಂತ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಆಗ್ತಿರುವಂಥ ದೌರ್ಜನ್ಯಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ರಚನೆ ಆಗಿದ್ದಂತಹ ಒಂದು ಸಮಿತಿ. ಜೊತೆಗೆ ಎಲ್ಲೆಲ್ಲಿ ಯಾವ್ಯಾವ ಸ್ಟೇಷನ್ ವ್ಯಾಪ್ತಿಯಲ್ಲಿ ಎಷ್ಟು ಮಹಿಳೆಯರ ಮೇಲೆ ದೌರ್ಜನ್ಯಗಳು ಕೇಸುಗಳು ಆಗಿದ್ದಾವೆ ಅನ್ನುವಂಥದ್ದನ್ನು ಮಾಹಿತಿಯನ್ನು ಕಲೆ ಹಾಕುವಂಥದ್ದು ಆ ಸಮಿತಿಯ ಉದ್ದೇಶ ಆಗಿತ್ತು. ಅವತ್ತು ಕೂಡ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸುಮಾರು 100ಕ್ಕೂ ಅಧಿಕ ಮಹಿಳೆಯರ ಅಸಹಜ ಸಾವು ಆಗಿದೆ ಅನ್ನುವಂಥ ಒಂದು ರಿಪೋರ್ಟನ್ನು ಉಗ್ರಪ್ಪ ನೇತೃತ್ವದ ಕಮಿಟಿ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು. ಇವತ್ತು ಕೂಡ ಆ ಸಮಿತಿ ಕೊಟ್ಟಂತಹ ಶಿಫಾರಸುಗಳನ್ನು ಅನ್ವಯ ಮಾಡುವ ಸಲುವಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ರಚನೆ ಆಗಿದೆ. ಇದು ಒಂದು ಭಾಗ. ಮತ್ತೊಂದು ಭಾಗ, ಮೊನ್ನೆ ಏಕಾಏಕಿ ಬಂದು ಒಬ್ಬ ವ್ಯಕ್ತಿ, ಅನಾಮಧೇಯ ವ್ಯಕ್ತಿ ಬಂದು ಕೋರ್ಟ್ ಮುಂದೆ 164 ಸ್ಟೇಟ್ಮೆಂಟ್ ಕೊಟ್ಟ ಬಳಿಕ ಈ ಪ್ರಕರಣ ಮತ್ತಷ್ಟು ಟ್ವಿಸ್ಟನ್ನು ಪಡ್ಕೊಳ್ತು. ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದ ಒಂದು ಸುದ್ದಿ ಆಯಿತು. ಇದರ ಹಿಂದೆ ಏನೋ ಇದೆ, ಇದು ಸತ್ಯವಾ ಸುಳ್ಳ ಅನ್ನುವಂಥ ಒಂದು ಚರ್ಚೆ ಭಾಳಷ್ಟು ಹೆಚ್ಚಾಗಿ ಆಯಿತು. ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೂ ಕೂಡ ಹಲವು ಕಡೆಗಳಿಂದ ಒತ್ತಡಗಳು ಬಂದು ಸರ್ಕಾರವನ್ನು ಕೇವಲ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ಪತ್ರ ಅಷ್ಟೇ ಬರೆದಿದ್ದಲ್ಲ, ಅದೇ ರೀತಿ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿರುವಂಥವರು, ಜೊತೆಗೆ ಬೇರೆ ಬೇರೆ ವಕೀಲರು, ಹಿರಿಯ ವಕೀಲರಾದಂತಹ ಬಾಲನ್ ಆಗಿರ್ಬೋದು, ಸ್ವತಃ KV ಧನಂಜಯ್, ಈ ದೂರುದಾರ ಯಾರಿದ್ದಾರೆ, ಅನಾಮಧೇಯ ವ್ಯಕ್ತಿ ಅಂತ ನಾವೇನು ಹೇಳ್ತಿದ್ವಿ, ಅವರು ನೇರವಾಗಿ ಹಿರಿಯ ಸುಪ್ರೀಂ ಕೋರ್ಟ್ ವಕೀಲರಾಗಿರುವಂತಹ ಧನಂಜಯ್ ಅವರ ಮುಂದೆ ಏನು ಹೇಳಿದ್ದಾರೆ ಅದೆಲ್ಲವೂ ಕೂಡ ಈಗಾಗಲೇ ದೂರಿನ ರೂಪದಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆ ಹಾಗೂ ಮಂಗಳೂರು SP ಅವರಿಗೆ ಕೊಡಲಾಗಿದೆ. ಅದ್ರ ಜೊತೆಗೆ ಧನಂಜಯ್ ಅವರೇ ಒಂದು ಪತ್ರ ಬರೆದರು. ಮಂಗಳೂರಲ್ಲಿರುವಂತಹ SP ಭಾಳಷ್ಟು ಸಣ್ಣ ವಯಸ್ಸಿನವರು, ಅವ್ರಿಗೆ ಇದರ ತನಿಖೆ ಮಾಡೋದಕ್ಕೆ ಅಷ್ಟು ಸುಲಭ ನನಗನ್ನಿಸ್ತಿಲ್ಲ. ಹೀಗಾಗಿ ಒಂದು ವಿಶೇಷ ತನಿಖಾ ತಂಡ ರಚನೆ ಮಾಡಬೇಕು, ಇಲ್ಲ ಅಂತೇಳಿದ್ರೆ ಬೆಂಗಳೂರಲ್ಲಿರುವಂತಹ ಒಬ್ಬ ಹಿರಿಯ ಅಧಿಕಾರಿಯನ್ನು ಅವರ ನೇತೃತ್ವವನ್ನು ವಹಿಸಬೇಕು ಅಂತ ಒಂದು ಕಡೆ ಮಹಿಳಾ ಆಯೋಗ ಒಂದು ಪತ್ರ ಬರೀತು. ಅದೇ ರೀತಿ ಧನಂಜಯ್ ಅವರು ಕೂಡ ಉತ್ತರ ಮಾಡಿದ್ರು. ಅದರ ಜೊತೆಗೆ ಮಾಜಿ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾಗಿರುವಂತಹ ದ್ವಾರಕನಾಥ್ ಹಾಗೂ ಬಾಲನ್ ಇಬ್ಬರು ವಕೀಲರು ಸೇರಿದಂತೆ ವಕೀಲರ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಈ ಪ್ರಕರಣಕ್ಕೆ ಒಂದು ಇತಿಶ್ರೀ ಆಡಬೇಕು ಅಂತ ಹೇಳಿದ್ರು. ಇದು ಸರಿಯಾ ತಪ್ಪ, ಯಾರ ಕೈವಾಡ ಇದೆ, ಯಾರ ಕೈವಾಡ ಇಲ್ಲ, ಇದು ಚರ್ಚೆ ಆಗ್ತಿರೋದು ನಿಜವಾ, ಆತ ಹೇಳ್ತಿರುವಂಥದ್ದು ನಿಜವಾ, ಸಾಲು ಬುರುಡೆಗಳು ಸಿಗ್ತಾ ಇರುವಂಥದ್ದು ನಿಜವಾ? ಯಾಕಂತ ಹೇಳಿದ್ರೆ ಆತ ಹೇಳ್ತಿದ್ದಾನೆ ಸಾಲು ಶವಗಳನ್ನು ನಾನೇ ಊತಿದ್ದೀನಿ ಅನ್ನುವಂಥ ರೀತಿಯಲ್ಲಿ 164 ಸ್ಟೇಟ್ಮೆಂಟಲ್ಲಿ ಅಲ್ಲಿ ಹೇಳಿದ್ದಾರೆ. ಹೀಗಾಗಿ ಇದು ಸತ್ಯವಾ ಸುಳ್ಳ, ಇದ್ರ ಬಗ್ಗೆ ಸ್ಪಷ್ಟವಾಗಿ ನಿರ್ಧಾರಕ್ಕೆ ಬರಬೇಕು ಅನ್ನೋದಾದರೆ SIT ತನಿಖೆ ಆಗಲೇಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಮಾಡಿದ್ರು. ಇದರಲ್ಲಿ ಮತ್ತೊಂದು ವಿಚಾರ ನಾವು ಗಮನ ಹರಿಸಬೇಕು. 14ನೇ ತಾರೀಕು ಮಹಿಳಾ ಆಯೋಗ ಪತ್ರ ಬರೆಯುತ್ತೆ. ಆದರೆ ಇವತ್ತಿನವರೆಗೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದು ರಾಷ್ಟ್ರಾದ್ಯಂತ ಸುದ್ದಿ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ
ಗ್ಯಾರಂಟಿ ನ್ಯೂಸ್ ಮೊದಲ ದಿನದಿಂದಲೂ ಕೂಡ ನಾವು ಹೇಳಿದ್ವಿ, ಇದು ಸತ್ಯ ಸುಳ್ಳ, ಬಹಳಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದ್ದಾವೆ. ಯಾವುದು ಸರಿ ಯಾವುದು ತಪ್ಪು ಇದು ನಿರ್ಧಾರ ಆಗಬೇಕು ಅನ್ನೋದಾದರೆ ಸ್ಪಷ್ಟವಾದಂಥ ಒಂದು ತನಿಖೆ ಆಗಬೇಕು. ಹೀಗಾಗಿ SIT ರಚನೆ ಮಾಡಲೇಬೇಕು ಅನ್ನುವಂತಹ ಸಾರ್ವಜನಿಕರ ಅಭಿಪ್ರಾಯ ಏನಿತ್ತು, ಆ ಅಭಿಪ್ರಾಯವನ್ನು ಗ್ಯಾರಂಟಿ ನ್ಯೂಸು ಕೂಡ ವ್ಯಕ್ತಪಡಿಸಿತ್ತು. ಅದೇ ರೀತಿಯಲ್ಲಿ ನಾವು ದಾಖಲೆಗಳ ಸಮೇತ, ಕೇವಲ ಯಾರೋ ಊಹಾಪೋಹ ಯಾರೋ ಒಬ್ಬರು ದೂರು ಕೊಟ್ಟರು, ಆ ದೂರನ್ನಿಷ್ಟು ಅಷ್ಟೇ ಇಟ್ಕೊಂಡು ನಾವು ಸುದ್ದಿ ಮಾಡಲಿಲ್ಲ. ಜೊತೆಗೆ ಈ ಹಿಂದೆ ಉಗ್ರಪ್ಪ ಅವರು ಕೊಟ್ಟಂತಹ ವರದಿ ಸೇರಿದಂತೆ ಹಲವು ವಿಚಾರಗಳನ್ನು ಇಟ್ಕೊಂಡು ನಾವು ಸುದ್ದಿ ಮಾಡಿದ್ವಿ. ಹೀಗಾಗಿ SIT ರಚನೆ ಯಾಕೆ ಆಗಬಾರ್ದು ಅನ್ನುವಂಥ ಒಂದು ಸಾರ್ವಜನಿಕರ ಪ್ರಶ್ನೆ ಏನಿತ್ತು, ಆ ಪ್ರಶ್ನೆಯನ್ನು ಸರ್ಕಾರದ ಗಮನವನ್ನು ಸೆಳೆಯೋದ್ರಲ್ಲಿ ಗ್ಯಾರಂಟಿ ನ್ಯೂಸು ಕೂಡ ಬಹಳಷ್ಟು ಪಾತ್ರವನ್ನು ವಹಿಸಿತು. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಲವು ಒತ್ತಡಗಳ ಇದ್ದರೂ ಕೂಡ ಕೊನೆಗೂ ಮಹಂತಿ ಅವರ ನೇತೃತ್ವದಲ್ಲಿ ಹಿರಿಯ ಹಿರಿಯ IPS ಅಧಿಕಾರಿ ಮೊಹಂತಿ ಅವರ ನೇತೃತ್ವದಲ್ಲಿ 4 ಸದಸ್ಯರಿರುವಂತಹ SIT ಟೀಮನ್ನು ರಚನೆ ಮಾಡಿದ್ದಾರೆ. ಸಹಜವಾಗಿ ಇವತ್ತು ಏನು ಬೆಳ್ತಂಗಡಿ ಹಾಗೂ ಮಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತಹ SP ಅವರ ನೇತೃತ್ವದಲ್ಲಿ ಏನು ತನಿಖೆ ನಡೀತಾ ಇತ್ತು, ಆ ತನಿಖೆ ಇನ್ನು ಇಲ್ಲಿಗೆ ನಿಲ್ಲುತ್ತೆ. SIT ಟೀಮ್ಗೆ ಅವರು ಇಲ್ಲಿಯವರೆಗೂ ಯಾವೆಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಆ ಮಾಹಿತಿಯನ್ನು SIT ಟೀಮ್ಗೆ ಕೊಡ್ತಾರೆ. SIT ಟೀಮ್ ಮುಂದಿನ ದಿನಗಳಲ್ಲಿ ಈ ತನಿಖೆ ಇದು ನಿಜವಾ ಸುಳ್ಳ ಅನ್ನೋದರ ಮೇಲೆ, ಅಂದರೆ ಈ ಎಲ್ಲವನ್ನೂ ಕೂಡ, ಅಂದರೆ ಆತ ಕೊಟ್ಟಿರುವಂತಹ 164 ಸ್ಟೇಟ್ಮೆಂಟ್ ಆಧಾರದ ಮೇಲೆ ಎಲ್ಲೆಲ್ಲಿ ಆತನನ್ನು ಕರ್ಕೊಂಡು ಹೋಗ್ಬೋದು, ಆ ಸ್ಥಳಕ್ಕೆ ಕರ್ಕೊಂಡು ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಆ ಸ್ಥಳಕ್ಕೆ ಕರ್ಕೊಂಡು ಹೋಗೋದಕ್ಕೆ ಭದ್ರತೆ ಸಮಸ್ಯೆ ಆಗುತ್ತೆ ಅನ್ನೋದೇ. ಆದರೆ ಆತನ ಮುಂದೆ ಒಂದು ನಕ್ಷೆಯನ್ನು ಇಟ್ಟು, ಇಡೀ ಧರ್ಮಸ್ಥಳದ ಒಂದು ನಕ್ಷೆಯನ್ನು ಇಟ್ಟು, ಎಲ್ಲೆಲ್ಲಿ ನೀನು ಆ ಶವಗಳನ್ನು ಊತಾಕದೆ ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡ್ಬೋದು. ಜೊತೆಗೆ ಇದರ ಹಿಂದೆ ಯಾರಾದರೂ ಇದ್ದರೆ ಅವರನ್ನು ಕೂಡ ವಿಚಾರಣೆ ಮಾಡುವಂಥ ಒಂದು ಸಾಧ್ಯತೆ ಇರುತ್ತೆ. ಒಟ್ಟಾರೆ ಏನು ಜನರ ಒಂದು ಅಭಿಪ್ರಾಯ ಆಗಿತ್ತು, ಯಾಕಂತ ಹೇಳಿದ್ರೆ ನಾವು ಊಹಾಪೋಹಗಳನ್ನು ಯಾರು ಕೂಡ ಅಷ್ಟು ಸುಲಭವಾಗಿ ನಂಬೋದಕ್ಕೆ ಆಗೋದಿಲ್ಲ. ಆದರೆ ಒಂದು ಕ್ಲಾರಿಟಿ ಬೇಕಾಗಿತ್ತು, ಇದು ನಿಜವಾ ಸುಳ್ಳ ಅಂತ ಹೇಳ್ಬಿಟ್ಟು. ನಿಜ ಅನ್ನೋದಾದರೆ ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕಾಗುತ್ತೆ. ಸುಳ್ಳು ಅನ್ನೋದಾದರೆ ಅದು ಕಾನೂನಿನ ಪ್ರಕ್ರಿಯೆಗಳು ಮತ್ತೆ ಬೇರೆ ರೀತಿಯಾಗಿರ್ತವೆ. ಯಾಕಂತ ಹೇಳಿದ್ರೆ ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳದ ವಿಚಾರದಲ್ಲಿ ಒಬ್ಬ ವ್ಯಕ್ತಿ ಮಾತಾಡ್ತಿರೋದ್ರಿಂದ ಅದನ್ನು ಅಷ್ಟು ಸುಲಭವಾಗಿ ಬಿಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಚರ್ಚೆಗಳು ಕೂಡ ಆರಂಭ ಆಗಿದ್ದಾವೆ. ಹೀಗಾಗಿ SIT ತನಿಖೆ ಇನ್ನು ಮುಂದೆ ಶುರುವಾಗುತ್ತೆ. SIT ಯಾವ ದಿಕ್ಕಿನಲ್ಲಿ ತನಿಖೆಯನ್ನು ಮಾಡುತ್ತೆ, ಏನೆಲ್ಲ ಅವ್ರಿಗೆ ಅವಶ್ಯಕತೆ ಇರುತ್ತೆ, 164 ಸ್ಟೇಟ್ಮೆಂಟ್ ಆಧಾರವನ್ನು ಅನುಸರಿಸಿ ದೂರುದಾರ ಕೊಡ್ತಾ ಇರುವಂತಹ ಮಾಹಿತಿಯನ್ನು ಆಧರಿಸಿ ಇನ್ನು ಮೇಲೆ ತನಿಖೆ ಮತ್ತಷ್ಟು ಚುರುಕುಗೊಳ್ಳುವಂಥ ಒಂದು ಸಾಧ್ಯತೆ ಇದೆ. ವಿದ್ಯಾ, ಓಕೆ, ಮರುತೀಗ ಬಹಳ ಕುತೂಹಲ ಮೂಡಿಸ್ತಾ ಇರುವಂತದ್ದು ಜನರು ಕೂಡ ಕೇಳ್ತಾ ಇದ್ರು, ಯಾಕೆ ಇದಕ್ಕೊಂದು ಸ್ಪೆಷಲ್ ಟೀಮ್ ನ ರೆಡಿ ಮಾಡಬಾರ್ದು ಇನ್ವೆಸ್ಟಿಗೇಷನ್ ಅನ್ನು ಕೊಡ್ಲಿಕ್ಕೆ ಅಂತ. ಬಟ್ ಇನ್ನು ಕೆಲವರಿಗೆ ಪ್ರಶ್ನೆ, ಪೊಲೀಸರಿಗಿಂತ ಹೇಗೆ ವಿಭಿನ್ನ SIT ಹೇಗೆ ತನಿಖೆ ಮಾಡುತ್ತೆ, ಅಂದ್ರೆ ಕಾರ್ಯವ್ಯಾಪ್ತಿಯಲ್ಲಿ ಇವರಿಗೆ ಲಿಮಿಟ್ ಇಲ್ವಾ, ಇದ್ರ ಬಗ್ಗೆ ಕುತೂಹಲ ಇತ್ತು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಇಲ್ಲ, ಕೆಲವೊಂದು ಗಂಭೀರ ಪ್ರಕರಣಗಳು ಬಂದಾಗ ನಾವು ಈ ಹಿಂದೆ ಹಲವು ಪ್ರಕರಣಗಳನ್ನು ನೋಡಿದ್ದೀವಿ. ಯಾವಾಗ ಪ್ರಕರಣದ ಗಂಭೀರತೆ ಜಾಸ್ತಿ ಇರುತ್ತೋ, ಪ್ರಕರಣದ ಸ್ವರೂಪ ಭಾಳಷ್ಟು ಡೆಪ್ತ್ ಆಗಿರುತ್ತೋ, ಆ ಸಂದರ್ಭದಲ್ಲಿ ಸಹಜವಾಗಿ ಆ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಪೊಲೀಸರ ಕೈಯಲ್ಲಿ ತನಿಖೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಮಾತುಗಳು ಶುರುವಾಗುವಂಥದ್ದು ನಿಜ. ಇವತ್ತು ಅದು KV ಧನಂಜಯ ಅವರಾಗಿರ್ಬೋದು, ಬೇರೆಯವರು ಮಹಿಳಾ ಆಯೋಗದವರು ಹೇಳ್ತಿರುವಂಥದ್ದಾಗಿರ್ಬೋದು, ಅದೇ ರೀತಿ ಅಲ್ಲಿರುವಂತಹ ಜನರು ಹೇಳ್ತಿರೋದಾಗಿರ್ಬೋದು, ಇಡೀ ರಾಜ್ಯಾದ್ಯಂತ ವ್ಯಕ್ತವಾಗ್ತಿರುವಂಥ ಒಂದು ಅಭಿಪ್ರಾಯ ಆಗಿರ್ಬೋದು, ಆ ಠಾಣೆ ಇಲ್ಲ ಆ ಜಿಲ್ಲೆಯ ಪೊಲೀಸರಿಂದ ಇದನ್ನು ಬೇಯಿಸೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಈ ಪ್ರಕರಣವನ್ನು, ಯಾಕಂತೇಳಿದ್ರೆ ಒಂದು ಪೊಲೀಸ್ ಠಾಣೆಗೆ ಒಂದು ಪ್ರಕರಣ ಅಂತ ಬರೋದಿಲ್ಲ, ನೂರಾರು ಪ್ರಕರಣಗಳಿರ್ತವೆ. ಹೀಗಾಗಿ ಒಂದು ಪ್ರಕರಣವನ್ನು ಸೀಮಿತವಾಗಿಟ್ಕೊಂಡು ತನಿಖೆ ಮಾಡೋದು ಅಷ್ಟು ಸುಲಭ ಅಲ್ಲ. ಜೊತೆಗೆ ಪ್ರಕರಣದ ಆಳ ಮತ್ತು ಅಗಲವನ್ನು ನೋಡಿದಾಗ ಈ ಪ್ರಕರಣ SITಗೆ ಕೊಡುವುದಕ್ಕೆ ಭಾಳಷ್ಟು ಸೂಕ್ತ ಪ್ರಕರಣ ಅನ್ನುವಂಥ ಒಂದು ಚರ್ಚೆ ಆರಂಭ ಆಗಿತ್ತು. ಯಾಕಂತೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಅಲ್ಲಿ ಏನೂ ನಡೆದಿಲ್ಲ ಅನ್ನುವಂಥ ಒಂದು ವಾದವೂ ಕೂಡ ಇದೆ, ಅಲ್ಲಿ ಭಾಳಷ್ಟು ನಡೆದಿದ್ದಾವೆ ಅನ್ನುವಂಥ ಒಂದು ವಾದವೂ ಕೂಡ ಇದೆ. ಈ ನಡೆದಿಲ್ಲ ಅನ್ನೋದು ಗೊತ್ತಾಗಬೇಕು ಅನ್ನೋದಾದರೆ ಭಾಳಷ್ಟು ಡೆಪ್ತಾಗಿ ಭಾಳಷ್ಟು ಸುದೀರ್ಘವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಯಾಕಂತೇಳಿದ್ರೆ ಎಲ್ಲಿಂದ ಆರಂಭ ಆಯಿತು, ಎಲ್ಲಿ ಮುಕ್ತಾಯ ಆಯಿತು, ಆತ ಹೇಳ್ತಿರುವಂತೆ ನೂರಾರು ಶವಗಳನ್ನು ನಾನು ಊತಿದ್ದೀನಿ ಅಂತ ಹೇಳ್ತಿದ್ದಾರೆ. ಎಲ್ಲೆಲ್ಲಿ ಊತಿದ್ದೀನಿ, ಅಲ್ಲಿ ಊತಿರೋ ಜಾಗದಲ್ಲಿ ಸಿಗುತ್ತಾ ಇಲ್ವಾ ಅನ್ನೋದನ್ನು ಪತ್ತೆ ಹಚ್ಚಬೇಕು ಅನ್ನೋದಾದರೆ ಸಹಜವಾಗಿ SIT ತನಿಖೆ ಆಗಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾಯಿದ್ರು. ಇಲ್ಲಿ ಕಾಮನ್ ಪೊಲೀಸರು ಮಾಡೋದಕ್ಕೂ SIT ಪೊಲೀಸರು ಮಾಡೋದಕ್ಕೂ ಒಂದೇ ವ್ಯತ್ಯಾಸ. ಕಾಮನ್ ಪೊಲೀಸರಾದರೆ ಒಂದು ಕೇಸ್ನ ವ್ಯಾಪ್ತಿಯ ಒಳಗಡೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ಈ ಪ್ರಕರಣದ ತೀವ್ರತೆಯನ್ನು ನಾವು ನೋಡಿದಾಗ ಕೆಲವರು ಹೇಳ್ತಿರುವಂತೆ ಈ ಪ್ರಕರಣ ಭಾಳಷ್ಟು ದೊಡ್ಡ ಮಟ್ಟದ ಒಂದು ಪ್ರಕರಣ, ಭಾಳಷ್ಟು ತೀವ್ರತೆ, ಭಾಳಷ್ಟು ದೊಡ್ಡ ಮಟ್ಟದ ಒಂದು ಸ್ವರೂಪವನ್ನು ಪಡ್ಕೊಂಡಿದೆ. ಹೀಗಾಗಿ ಇದನ್ನು ವಿಶೇಷ ತನಿಖಾ
ತಂಡದ ಮೂಲಕವೇ ತನಿಖೆ ಮಾಡಿದಾಗ ಸ್ಪಷ್ಟವಾದಂತಹ ಒಂದು ಉತ್ತರ ಸಿಗುತ್ತೆ. ಎಲ್ಲರಿಗೂ ಬೇಕಾಗಿರೋದು ಒಂದು ಕ್ಲಾರಿಟಿ, ಒಂದು ಸ್ಪಷ್ಟವಾದಂಥ ಉತ್ತರ. ಹೀಗಾಗಿ ಭಾಳಷ್ಟು ದೊಡ್ಡ ಮಟ್ಟದ ಪ್ರಕರಣಗಳು ಬಂದಾಗ ಸಹಜವಾಗಿ SIT ರಚನೆ ಆಗಬೇಕು, ಇಲ್ಲವೇ ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನೋವಂಥದ್ದು ಬಯಸೋದು. ಇವತ್ತು ಧನಂಜಯ ಅವರಾಗಿರ್ಬೋದು, ದ್ವಾರಕನಾಥ್ ಆಗಿರ್ಬೋದು, ಬಾಲನ್ ಅವರಾಗಿರ್ಬೋದು, ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ಬೋದು ಕೇಳಿದ್ದು ಇಷ್ಟೇ. ಯಾಕಂತ ಹೇಳಿದ್ರೆ 100 ಅಂತ ಬರೆದಿರೋದ್ರಿಂದ ಅದು 100 ಇಲ್ಲ ಅದು ಸುಳ್ಳ ನಿಜವ ಅಂತ ಗೊತ್ತಾಗಬೇಕಾದ್ರೆ ಕೇವಲ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಪೊಲೀಸರು ಮಾಡಿದ್ರೆ ಅದಕ್ಕೆ ಸ್ಪಷ್ಟವಾದಂಥ ಒಂದು ಚಿತ್ರಣ ಸಿಗೋದಿಲ್ಲ. ಇಲ್ಲ ಅವ್ರಿಗೆ ಬೇರೆ ರೀತಿಯಾದಂಥ ಒಂದು ಪ್ರಭಾವಗಳು ಕೂಡ ಇರಬಹುದು. ಹೀಗಾಗಿ SIT ತನಿಖೆ ರಚನೆ ಮಾಡಿದ್ದೆ ಆದರೆ ಅವೆಲ್ಲವೂ ಕೂಡ ಭೇದಿಸಿ ತನಿಖೆ ಮಾಡ್ತಾರೆ ಅನ್ನುವಂಥ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಈ ವಿಶೇಷ ತನಿಖಾ ತಂಡದಿಂದಲೇ ತನಿಖೆ ಆಗಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಮಾಡಿದ್ದು ವಿದ್ಯಾ. ಓಕೆ, ಧನ್ಯವಾದ ಮಾರುತಿ ಡೀಟೇಲ್ಸ್ಗೆ. ಇದೀಗ